ಕಾವೇರಿ ವಿಚಾರದಲ್ಲಿ ರೈತರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಅಂತ ಸರ್ವಪಕ್ಷ ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ರೈತರು ಆತಂಕ ಪಡಬೇಡಿ, ನಾವು ನಿಮ್ಮ ರಕ್ಷಣೆಗೆ ಬದ್ಧವಾಗಿದ್ದೀವಿ ಅಂತ. ನಾನು ಕೂಡ ರೈತನ ಮಗ, ಜನರ ಹಿತವನ್ನ ಕಾಪಾಡ್ತೀನಿ. 7.5 ಕೋಟಿ ಜನರಿಗೆ ಯಾವುದೇ ಅನುಮಾನ ಬೇಡ, ಯಾರಿಗೂ ಅನ್ಯಾಯ ಆಗದ ಹಾಗೆ ನಾವು ಆಡಳಿತ ಮಾಡ್ತೀವಿ, ಪ್ರತಿಯೊಬ್ಬರ ಹಿತ ಕಾಯ್ತೀವಿ ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ಹಾಗೂ ರೈತರ ರಕ್ಷಣೆಗೆ ನಾನು ಮತ್ತು ನಮ್ಮ ಸರ್ಕಾರ ಎರಡು ಕೂಡ ಬದ್ಧವಾಗಿದೆ. ಯಾರಿಗೂ ಕೂಡ ಈ ರಾಜ್ಯದ 7.25 ಕೋಟಿ ಜನರಿಗೆ ಯಾವ ತರಹದ ಅನುಮಾನ ಕೂಡ ಬೇಡ. ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನು ಕಾಪಾಡಿ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಆಡಳಿತವನ್ನು ನಮ್ಮ ಸರ್ಕಾರ ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ವೀರಪ್ಪ ಮೊಯ್ಲಿಯವ್ರ ಕಾಲ, ಧರ್ಮಸಿಂಗ್ರವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಆಡಳಿತ ಇದ್ದಾಗ ನಾವು ರಕ್ಷಣೆಯನ್ನು ಮಾಡಿಕೊಂಡು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಬಂದಿದ್ದೇವೆ. ವಿರೋಧ ಪಕ್ಷದ ಬಿಜೆಪಿ ಇದ್ದಾಗಿರ್ಬೋದು, ದಳ ಇದ್ದಾಗಿರ್ಬೋದು, ಅವರು ಕೂಡ ಅವ್ರದೇ ಆದಂತಹ ಪ್ರಯತ್ನವನ್ನು ಕೂಡ ಅವರು ಮಾಡಿಕೊಂಡು ಬಂದಿದ್ದಾರೆ. ಕೆರೆಗಳನ್ನ ತುಂಬಿಸೋದಕ್ಕೆ ನೀರು ಬಿಡುಗಡೆ ಮಾಡಿದೀವಿ, ಇನ್ನು ಕುಡಿಯೋ ನೀರಿಗೆ ನಾಲೆ ಮೂಲಕ ಕೂಡ ನೀರು ಬಿಡುಗಡೆ ಆಗಿದೆ ಅಂತ ಈ ಸರ್ವಪಕ್ಷ ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆರೆಗಳು ತುಂಬುತ್ತವೆ, ಕುಡಿಯೋ ನೀರಿಗೂ ಕೂಡ ನಾಲೆಗಳಿಗೆ ನೀರು ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. KRS ಡ್ಯಾಮ್ನಲ್ಲಿ ಒಳರು ಸ್ವಲ್ಪ ಕಾಣ್ತದೆ ಅನ್ನೋದು ನಮಗೆ ಗಮನಕ್ಕೆ ಬರ್ತಾ ಇದೆ. ಬಟ್ ಈಗ ಮಧ್ಯಾಹ್ನದಿಂದ ಸ್ವಲ್ಪ ನಿಂತಿದೆ. ಹೇಮಾವತಿಯಲ್ಲೂ ಕೂಡ ಸುಧಾರಣೆ ಆಗಿದೆ. ಆದರೆ ಕೆಲವು ಕುಡಿಯೋ ನೀರಿಗೋಸ್ಕರ ಕೆರೆಗಳನ್ನು ತುಂಬಲಿಕ್ಕೆ ಈಗಾಗಲೇ ಕುಡಿಯೋ ನೀರಿಗೆ ಮಾತ್ರ ಈಗಾಗಲೇ ನಾವು ಅವ್ರಿಗೆ ಸ್ವಲ್ಪ ನೀರನ್ನು ನಮ್ಮ ಚಾನೆಲ್ಗಳಲ್ಲಿ ಡ್ಯಾಮ್ಗಳ ವ್ಯವಸಾಯಕ್ಕಲ್ಲ, ಡ್ಯಾಮ್ ಇದನ್ನು ನಮ್ಮ ಕೆರೆ ಕಟ್ಟೆಗಳಿಗೆ ತುಂಬಿಕೊಳ್ಳಲಿಕ್ಕೆ ಸ್ವಲ್ಪ ಅನುವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಅವರು ಕೂಡ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ಕೂಡ ಕುಡಿಯೋ ನೀರು ಬಗ್ಗೆ ಅವರು ಒತ್ತನ್ನು ಕೊಟ್ಟು ಅವರು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕುಡಿಯೋ ನೀರಿಗೆ ಹೇಳಿದ್ದಾರೆ. ಅದು ಅಲ್ಲೂ ಕೂಡ ಸ್ವಲ್ಪ ಬಹಳ ಬೋರ್ವೆಲ್ಗಳ ನೀರಿನಲ್ಲಿ ವ್ಯವಸಾಯಕ್ಕೆ ಕೂಡ ಕ್ರಮವನ್ನು ಕೈಗೊಂಡದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಸಂಕಟದ ಸೂಚನೆ ಏನಿದೆ, ಸಂಕಟದ ಸೂತ್ರ, ಅದರ ಬಗ್ಗೆ ನಾವು ಬಹಳ ಪರಿಣಾಮಕಾರಿಯಾಗಿ ಕಾನೂನು ಚೌಕಟ್ಟಿನಲ್ಲೇ ಗಮನ ಇಟ್ಕೊಂಡು ಕಾನೂನಿನ ತಜ್ಞರನ್ನೇ ಚರ್ಚೆಗೆ ಅವರ ಜೊತೆ ಚರ್ಚೆಯನ್ನು ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅನೇಕ ತೀರ್ಮಾನ ಕೂಡ ಮಾಡಬೇಕಾಗಿದೆ. ಇನ್ನು ಕಾವೇರಿ ಸಮಸ್ಯೆ ಇತ್ಯರ್ಥಪಡಿಸೋದಕ್ಕೆ ಮೇಕೆದಾಟು ಪರಿಹಾರ ಅಂತ ಹೇಳ್ತಿದ್ದಾರೆ. ಮೇಕೆದಾಟು ಯೋಜನೆ ಮಾಡೋದ್ರಿಂದ ಇಬ್ಬರಿಗೂ ಅನುಕೂಲ ಆಗುತ್ತೆ, ನಾವು ಇದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಡ್ತೀವಿ ಅಂದಿದ್ದಾರೆ ಅಂತ ಸರ್ವಪಕ್ಷ ಸಭೆಯಲ್ಲಿ ವಿಪಕ್ಷಗಳ ನಾಯಕರು ಸಹಕಾರ ಕೊಡ್ತೀವಿ ನಾವು ಕೂಡ ಅಂದಿದ್ದಾರೆ ಅಂತ ಸಭೆ ಬಳಿಕ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೂ ಹೆಚ್ಚು ಅನುಕೂಲ ಇದೆ ಅಂತ ಹೇಳಿದ್ದಾರೆ. ದಟ್ ಈಸ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ರಿಪ್ಲೈ ಮಾಡಿದೆ, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಯು ಶುಡ್ ಗೋ, ಡೋಂಟ್ ವೇಸ್ಟ್ ಟೈಮ್. ಇಬ್ಬರಿಗೂ ಅನುಕೂಲ. ಅದು ತಮಿಳುನಾಡಿಗೆ ಜಾಸ್ತಿ ಅನುಕೂಲ, ಕರ್ನಾಟಕಕ್ಕೆ ಕಡಿಮೆ ಅನುಕೂಲ. ಅದನ್ನು ಈ ಡಿಸ್ಟ್ರೆಸ್ ಸಂದರ್ಭದಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಂಡು ನೀವು ತಮಿಳುನಾಡವರಿಬ್ಬರು ಕೂತ್ಕೊಂಡು ಸೌಹಾರ್ದತೆಯಿಂದ ಬಗೆಹರಿಸಿಕೊಳ್ಳಕ್ಕೆ ನಮ್ದೆಲ್ಲ ಥರದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಮೇಕೆದಾಟು ದಟ್ ಈಸ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಕದ್ದು ಮುಚ್ಚಿ ನೀರು ಬಿಡಲಾಗ್ತಿದೆ ಅನ್ನೋದೆಲ್ಲ ಸುಳ್ಳು. ನಮ್ಮಲ್ಲಿ ನೀರಿದ್ದಾಗ ಮಾತ್ರ ತಮಿಳುನಾಡಿಗೆ ಬಿಡೋಕ್ ಸಾಧ್ಯ. ಸರ್ವಪಕ್ಷ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ. ಆದರೂ ಪ್ರಾಧಿಕಾರದ ಆದೇಶದ ಪ್ರಕಾರ ನೀರು ಕೊಡ್ಲೇಬೇಕಾಗುತ್ತೆ. ಈ ವಿಚಾರದಲ್ಲಿ ಸುಪ್ರೀಂಗೆ ಹೋಗೋದ್ರಿಂದ ಪ್ರಯೋಜನ ಆಗಲ್ಲ ಅಂತ ಹೇಳಿದ್ದಾರೆ. ಹಿಂದೆ ಅರ್ಜಿ ವಜಾ ಆಗಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಹಿಂದಿನ ಉದಾಹರಣೆ ಕೊಟ್ಟಿದ್ದಾರೆ. ಸಂಕಷ್ಟ ಪರಿಹಾರ ಸೂತ್ರ ಆಗಲೇಬೇಕು ಇದಕ್ಕೆ. ಇಲ್ಲ ಅಂದ್ರೆ ರಾಜ್ಯ ಮತ್ತೆ ರಾಜ್ಯದ ರೈತರ ಹಿತ ಕಾಯೋದು ಬಹಳ ಕಷ್ಟ ಆಗುತ್ತೆ. ಇದು ಭಾವಾವೇಶದ ವಿಚಾರ. ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ರೈತರ ನೆರವಿಗೆ ನಾವು ಧಾವಿಸಬೇಕಾಗುತ್ತೆ. ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ಕೇಂದ್ರ ಮತ್ತೆ ಸುಪ್ರೀಂ ಸಂಕಷ್ಟ ಪರಿಹಾರ ಸೂತ್ರವನ್ನು ರಚಿಸೋದು ಬಹಳ ಅಗತ್ಯ ಆಗುತ್ತೆ. ಇದು ಸಿದ್ದರಾಮಯ್ಯನವರ ಮಾತು. ಕೊರತೆ ಇದ್ದಾಗ ನೀರನ್ನ 4 ರಾಜ್ಯಗಳು ಹೇಗೆ ಹಂಚಿಕೊಳ್ಬೇಕು ಅನ್ನೋ ಒಂದು ಸೂತ್ರ ಆಗಬೇಕು ಅಂತ.